ನೋಡಿ ನನಗೆ ಒಂಥರ ಸ್ವಲ್ಪ ವಾಯ್ಸು ಅಲರ್ಟ್ತದೆ, ಎಷ್ಟೇ ಮಾತಾಡೋದು ಕೂಡ ಏನೇನೋ ಸಾಕಷ್ಟು ವಿಚಾರಗಳು ಹಂಚ್ಕೊಬೇಕಂತೀನಿ. ಅಲ್ಲಿ ಬಂದಾಗ ಒಂದು ಅರ್ಧ ಮರಿತೀನಿ, ಮೈಕ್ ಇಟ್ಕೊಂಡ್ರೆ ಒಂದು ಅರ್ಧ ಮರ್ತು ಹೋಗ್ತೀನಿ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಕೃತಿಗೌಡ ಸುಮಾರು ಒಂದು 60-70 ಶಾರ್ಟ್ಸ್ ಮೂವಿ ಮಾಡಿದ್ದಾರೆ. ನಾನು ಕೃತಿಗಳನ್ನು ತುಂಬ ಇಷ್ಟಪಟ್ಟಿದ್ದಂದ್ರೆ, ಕೃತಿ ಅದೇನು ಮಾಡ್ತೇ ಗೊತ್ತಿಲ್ಲ, ನಿದ್ದೆಗಿದ್ದೆ ನನ್ನ ನೆಪಾನೇ ಹೇಳ್ಬೇಡಮ್ಮ, 7 ಗಂಟೆ ಸ್ಪಾಟ್ ಇರೋದು 6 ಮುಖ ಸ್ಪಾಟ್ ಇರ್ತಾ ಇದ್ರು. ನಿಜವಾಗ್ಲೂ ಆ ಡೆಡಿಕೇಶನ್ ಇರಲಿ ಕೃತಿ, ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೀವು ಒಳ್ಳೆ ನಟಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಹೆಚ್ಚೆಚ್ಚು ಆಫರ್ಗಳು ಬರಲಿ ಕೃತಿ. ನಮ್ಮ ಧನ್ವಿ ಬಗ್ಗೆ ನಾನು ಹೇಳಬೇಕು, ನಂಗೆ ಶಾಕ್ ಆಯ್ತು. ಅವಳು ಆ್ಯಕ್ಚುಲಿ ಎಲ್ಲರಿಗಿಂತ ಅವಳೆ ಮಹಾನ್ ಘಾಟಿ, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಅದೇನೋ ಮೋಸ್ಟ್ಲಿ ಮೈಕ್ ಗೊತ್ತಿಲ್ಲ, 10 ಗಂಟೆಗೆ ಬಂದು ಎಲ್ಲ ಮಾತಾಡ್ಸ್ಬಿಟ್ಟು ಇವಾಗ ಸುಮ್ಮನೆ ಎಲ್ಲರೂ ತಲೆ ಮಾಡ್ಕೊಂಡ್ ಬರ್ತಾ ಇದ್ರು ಶೂಟಿಂಗ್ ಅಲ್ಲಿ. ಆದ್ರೂ ನಿದ್ದೆ ಮಾಡ್ತಾ ಇದ್ರೆ ಅಷ್ಟು ಚೂಟಿ ಹುಡುಗಿ. ಒಂದು ಸಣ್ಣ ಅವ್ಳು ಹೇಳ್ಬೇಕು ಅಂದ್ರೆ, ಒಂದು ಡಾಬಾ ಫೈಟ್ ಸೀನ್ ಮಾಡ್ತಾ ಇದ್ವಿ, ಒಂದು ಶಾರ್ಟ್ ಇದೆ ಒಂದು ಡಾಬಾ ಸೀನ್ ಅಲ್ಲಿ. ಅಲ್ಲಿ ಸರ್ 3 ಗಂಟೆ, ಹೆಚ್ಚು 2:30-3 ಗಂಟೆ ಆಗಿತ್ತು. ನಮ್ಮ ಕೋಟೆ ಹೇಳಿದ್ರೆ, ಶ್ರೀ ಸರ್ಗೆ ಹೇಳಿ ನಾನು ಮಲಗಿರ್ತೀನಿ, ಶಾರ್ಟ್ಸ್ ಇದ್ರೆ ಬಂದು ಎದೊಳಿಸಿ ಮಲಗಿದ್ದು. ನನಗೆ ಏನಾಗಲಿ ಒಂದು ಎಮೋಷನ್, ಚಿಕ್ಕ ಹುಡುಗಿ ಡಿಸ್ಟರ್ಬ್ ಮಾಡೋದ ಬೇಡ, ಬೇರೆ ಬೇರೆ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡಿದ್ವಿ. ಸ್ವಲ್ಪ ಹೈಟ್, ಸ್ವಲ್ಪ ಎಂಗೇಜ್ ಹೇಳೋಣ, ಮಲಗ್ಲಿ ಅಂತ. ನಾನು ಶಾರ್ಟ್ಸ್ ಎಲ್ಲ ಮುಗಿದು ಸುಮಾರು 3-4 ಗಂಟೆಗೂ ತೆಗಿತಾನೆ ಇದ್ವಿ. ಬೇರೆ ಆಪ್ಷನ್ಸ್ ಇಲ್ಲ, ಅವಳನ್ನ ಕರೀಲೇಬೇಕು ಇವಾಗ. ನನಗೆ ಅವಳು ಮತ್ತೆ ಅವಳು ಫ್ರೆಶ್ ಅಪ್ ಆಗಿ ಲೇಟ್ ಆಗುತ್ತಲ್ಲ, ಬಟ್ ನಮ್ಗೆ ಇದಿಲ್ಲ, ಮಾಡಲೇಬೇಕು. ನಮ್ಮ ವಿಜಯ್ ಕೋ ಡೈರೆಕ್ಟರ್ ಇದ್ದಾನೆ, ಅವನಿಗೆ ಎದುರಿಸಿದಾಗ ವಿತಿನ್ 5 ಮಿನಿಟ್ಸ್ ಕ್ಯಾಮ್ರಾ ಬಂದು ನಿಂತ್ಕೊಂಡು ಕಣ್ಣು ಮುಚ್ಕೊಳ್ಳೋದು, ರೀಲ್ಸ್ ಅವೆಲ್ಲ ಸೀನೇ ಇಲ್ಲ. ಅಂದ್ರೆ ಒಬ್ಬ ಡೈರೆಕ್ಟರ್ ಏನ್ ಗೀಸ್ತಾನೆ ಅದಕ್ಕೆ ಡಬಲ್ ಆಗಿ ಕೊಟ್ಟಿದ್ದಾಳೆ. ನೀವು ನಿಜವಾಗಿ ನೋಡ್ತೀರಾ, ಕನ್ನಡದ ಬೇಬಿ ಶೋ ಮೇಲೆ ಆಗಲಿ ಅದು ಡ್ಯೂಟಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಹಿಂದಕ್ಕೆ ಫ್ಯೂಚರ್ ಒಳ್ಳೇದಾಗಲಿ ಧನ್ವಿನಿಗೆ. ಸೊ ಫೈನಲಿ ಅಶ್ವಥ್ ಸರ್, ನಮ್ಮ ಸಿಸ್ಟರ್ ಸಮನಾದ ಸೀತಮ್ಮ ಬಗ್ಗೆ ಹೇಳಬೇಕು. ಅವರು ಈಗ ಮುಂಬರುವ ಸಿನಿಮಾ ಪಾರ್ಟ್ ಟೈಮ್ ಪ್ರಪಂಚ ಅಂತ ಸಿನಿಮಾ ಮಾಡ್ತಿದ್ದಾರೆ, ಸೋಲೋ ಪ್ರೊಡ್ಯೂಸರ್ ಆಗಿ. ನಮ್ಮ ಸಿನಿಮಾದಲ್ಲಿ ನಟಿಯಾಗಿ ಕೆಲಸ ಮಾಡೋದು ಕೂಡ, ಒಬ್ಬ ಕೋ ಡೈರೆಕ್ಟರ್, ಒಬ್ಬ ವೆಲ್ ವಿಷರ್, ಒಬ್ಬ ಸಿಸ್ಟರ್ ಆಗಿ, ಬಿಸ್ನೆಸ್ ಕಾರ್ಯದಲ್ಲೂ ಅಷ್ಟೇ. ಶ್ರೀ ಹಿಂಗ್ ಅಂತ ಇವತ್ತು ಕೂಡ ಬೆನ್ನೆಲುಬಾಗಿದ್ದಾರೆ. ಸೀತಮ್ಮ ಇಸ್ ವೆರಿ ಎಮೋಷನ್ಸ್. ನೀವು ಕಂಡ್ರೆ ನಿಮ್ಮ ಜೊತೆ ಇನ್ನೂ ಟ್ರಾವೆಲ್ ಆಗಬೇಕು ಅಂತ ನನಗೆ ಆಸೆ ಇದೆ ಸೀತಮ್ಮ. ನಿಮ್ಮ ಅದು ಪದಗಳು ಸಾಲಲ್ಲ ಅದಕ್ಕೆ. ನಮ್ಮ ಯೋಗಿ ಆ್ಯಕ್ಚುಲಿ ಸುಮಾರು 4-5 ವರ್ಷ ಅಲ್ಪಂಗೇರು ಬಾಂಬೆಲಿ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಮಾಡಿ ಇವತ್ತು ಪಳಗಿರೋ ನಟ ಆಗಿದ್ದಾರೆ. ಯೋಗಿ ಮುಂಬರುವ ದಿನಗಳಲ್ಲಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಪಾತ್ರ ಸಿಗಲಿ, ಅದರಿಂದ ಒಂದು 4 ಜನ ಮನಸ್ಸು ಗೆಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫೈನಲಿ ಶಬರಿ ನೋಡಿದಾಗ, ನೀವು ಶಬರಿ ಪಕ್ಕ ಒಂದು ಜೀಪ್ ಇದೆ. ಆ್ಯಕ್ಚುಲಿ ನನಗೆ ಇದು ಕತೆ ಮೇಜರ್ ನನ್ನ ಊಟಕ್ಕೆ ನನ್ನ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನಿಗೆ 9 ವರ್ಷ. ಚಿಕ್ಕ ವಯಸ್ಸಿಂದ ಕೆಲವ್ರಿಗೆ ಒಂದೊಂದು ಹುಚ್ಚಿರುತ್ತೆ. ಕೆಲವರಿಗೆ ಜೀಪ್ ಕಂಡ್ರೆ ಇಷ್ಟ, ಕೆಲವರಿಗೆ ಡೈನಾಸರ್ ಕಂಡ್ರೆ ಇಷ್ಟ. ಮೋಸ್ಟ್ಲಿ 1980-19 ಎಲ್ಲ ಗೊತ್ತಿರುತ್ತೆ. ಅವಾಗೆಲ್ಲ WWF ಅಂತ ಬರ್ತಾ ಇತ್ತು, ನಾವೆಲ್ಲ ಸ್ಟಿಕ್ಕರ್ ಅನ್ಸ್ಕೊಂತಾ ಇದ್ವಿ. ಹಿಟ್ ಮ್ಯಾನ್ದು, ಆಲ್ಕೋದನ್ನು ಅಲ್ವಾ ಸರ್, ಅದು ಎಲ್ಲ ಸ್ಟಿಕ್ಕರ್ ಅನ್ಸ್ಕೊಂತಾ ಇದ್ವಿ. ಬಟ್ ಬೆಳೀತಾ ನಮ್ಮ ಜೀವನದಲ್ಲಿ ಮೆಚುರಿಟಿ ಆಗ್ತದೆ, ಜೀವನ ಗುರಿ ಬಗ್ಗೆ ಅದಕ್ಕೆ ಮರ್ತ್ಬಿಡ್ತೀವಿ. ಬಟ್ ಅದನ್ನ ಹಚ್ಕೊಂಡ್ರೆ ಹೇಗಿರುತ್ತೆ, ಅವ್ನು ಸಾಯೋರು ಹಚ್ಕೊಂಡ್ರೆ ಹೇಗಿರುತ್ತೆ. ಆಕ್ಚುಲಿ ಪ್ರಧಾನ ಪಾತ್ರ ಜೀಪ್ ಒಂದು ಜೀವ ಅಲ್ಲ ಅಂದ್ಬಿಟ್ರೆ ಇಡೀ ಸಿನಿಮಾ ಹೀರೋಗಿಂತ ದೊಡ್ಡದು ಪಾತ್ರ, ಹೀರೋಯಿನ್ಗಿಂತ ದೊಡ್ಡದು, ಎಲ್ಲರಿಗಿಂತ ಒಂದು ಜೀಪ್ ಇಟ್ಕೊಂಡು ಸುತ್ತ ನಡೆಯೋ ಒಂದು ಕತೆ. ಜೀಪ್ ಹೇಗೆ ಬಂತು, ಹೇಗೆ ಬರುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ, ಏನೇನು ಪ್ಲಸ್ ಆಗುತ್ತೆ, ಏನೇನು ಮೈನಸ್ ಆಗುತ್ತೆ. ಈಸ್ ವೆರಿ ಎಮೋಷನ್ಸ್. ಅದು ಒಂದು ಸಾಂಗ್ ಸರ್, ಯಾರೋ ಸಾಂಗ್ ಅಷ್ಟೇ. ಬಟ್ ಅದಕ್ಕೆ ಸಂಬಂಧ ಇಲ್ಲ ಸರ್. ಅದೇ ಸರ್, ನನ್ನ ಮಗನಿಗೆ ಡೈನಾಸರ್ ಒಂದು ಇಷ್ಟ. ಅವನಿಗೆ ಇವತ್ತು ವರ್ಷಕ್ಕೊಂದ್ಸಲಿ ಪೇಂಟಿಂಗ್ ಓಡಿಸ್ತಾ ಇರ್ತೀನಿ ಸರ್ ನಾನು. ಎಲ್ಲ ಗೋಡೆ ಮೇಲೆಲ್ಲ ಗೀಸ್ಬಿಟ್ಟಿರ್ತಾನೆ. ಅದನ್ನೇ ನಾನು ದೊಡ್ಡನವರು ಹಚ್ಕೊಂಡು ಹೋದ್ರೆ ಅದು ಯಾವ ಲೆವೆಲ್ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದೇ ಆಕ್ಚುಲಿ ಮೇನ್ ಜೀಪ್. ನೀವು ಕೆಲವು ಟೀಸರ್ ಶಾರ್ಟ್ಸ್ಗಳು ಇರೋದು, ಆ ಜೀಪ್ ಸೌರ್ಕೊಂಡ್ ಬರ್ತಾನೆ. ತುಂಬಾ ದೊಡ್ಡ ಒಂದು ಹಿನ್ನೆಲೆ ಇದೆ ಆ ಜೀಪ್ಗೆ, ಒಂದು ವೆರಿ ಎಮೋಷನ್ಸ್ ಇದೆ. ಖಂಡಿತ ನಿಮ್ಮೊಂದು ಏನೋ ಹೊಸತನ ಡಿಫ್ರೆಂಟ್ ಆಗಿ ನಾವು ಮಾಡ್ಬಿಟ್ಟಿದೆ ಒಂದ್ಸಲ. ಒಂದೊಂದು ಹೇಳ್ತೀನಿ, ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ ಸರ್. ಆಕ್ಚುಲಿ ನನಗೆ ಸರ್ ಅದು ಖಂಡಿತ ಸರ್, ನೀವು ಕೇಳಿದ್ರೆ ನನ್ಗೆ ಗೊತ್ತು. ನನಗೆ ಮುಂದಿನ ದಿನಗಳಲ್ಲಿ ಅದು ಹೇಳ್ತೀನಿ ಸರ್. ಯಾಕಂದ್ರೆ ಟೀಸರ್ ಸ್ವಲ್ಪ ಚಿಕ್ಕದಾಗಿ ಅನ್ಸ್ಕೋಣ ಅಂತ. ಅದು ಟ್ರೈಲರ್ ಅಲ್ಲಿ ನಾನು ನಿಮ್ಗೆ ಆಕ್ಚುಲಿ ಏನೇ ಡೈಲಾಗ್ ಹಾಕಿಲ್ಲ ನಾನು, ಅಂದ್ರೆ ಕ್ಲೂ ಕೊಡೋದು ಬೇಡ ಅಂತ ಸರ್. ಅದು ಟ್ರೈಲರ್ ಇದೆ ಸರ್. ಟ್ರೈಲರ್ ಅಲ್ಲೇ ನೀವು ನನಗೆ ಆ ಕ್ವಶನ್ಸ್ ಕೇಳಲ್ಲ ಸರ್, ಎಲ್ಲ ನೀಟಾಗಿದೆ. ಯಾಕಂದ್ರೆ ನಾವೇನೋ ದೊಡ್ಡ ಸ್ಟಾರ್ ಅಕೌಂಟ್ ಮಾಡಿಲ್ಲ ಸರ್. ಹೀರೋದಾಗ ಹೇಳ್ಬೋಣ, ನಾನೇನೋ ಮಿಸ್ಗೈಡ್ ಮಾಡಿ ಥಿಯೇಟರ್ ಬಂದು ಶ್ರೀ ಏನೋ ಟೀಸರ್ ಹಿಂಗೆಲ್ಲ ಜೀಬುಮ ಮಾಡ್ಬಿಟ್ಟಿದ್ದೀನಿ, ಅದೆಲ್ಲ ಬೇಡ ಸರ್. ಟ್ರೈಲರ್ ಅಲ್ಲಿ ನಾವ್ ಹಿಂಗ್ ಮಾಡಿದೀವಪ್ಪ, ಇದು ಕತೆ. ಅವ್ರಿಗೆ ಡಿಫ್ರೆಂಟ್ ಆದ್ರೆ ಬಂದು ನೋಡಿ ಸರ್, ವೆರಿ ಸಿಂಪಲ್. ಅವ್ರಿಗೆ ಯಾಕಂದ್ರೆ ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್ ಸರ್. ಯಾಕಂದ್ರೆ ನೀವೆಲ್ಲ ತುಂಬಾ ಸೀನಿಯರ್ ಮುರಿತಾ ಇದ್ರೆ ಒಂದು ಶಾರ್ಟ್ ಸಾಕು ನಿಮ್ಗೆ ಇದು ಏನ್ ಕಿಸ್ಬಿಟ್ಟು ಹಾಕಿದಾರೆ ಎಲ್ಲ ಟೀಮ್ ಸೇರ್ಕೊಂಡು ಅಂತ. ಸೊ ಟ್ರೈಲರ್ ನೋಡಿದಾಗ ಗ್ಯಾರಂಟಿ ನೀವು ಕ್ವಶನ್ಸ್ ಎಲ್ಲ ಆನ್ಸರ್ ಇದೆ ಸರ್. ಸೊ ಫೈನಲಿ ಮಗ ಕುಯ್ತಾ ಇದೀನಿ ನೋಡಿ, ಇದ್ದ ಮಾಡ್ತಾವ ಮನು, ಏನ್ ಮಗ ನೀನು. ಸೊ ಎಲ್ಲ ಹೊಸ, ನನಗೇನು ಗೊತ್ತಿಲ್ಲ.
ಇದುವರೆಗೂ ನಾ ಯಾವ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ, ಹಂಗಂತ ನಾನು ಅವ್ರನ್ನ ದೂಷಿಸಲ್ಲ. ನಂಗೆ ಅಟ್ ಪ್ರೆಸೆಂಟ್ ಕಂಫರ್ಟಬಲ್ ಆಗಿದೆ. ಹೊಸಬ್ರು ನಾನು ಡೈರೆಕ್ಟ್ ಆಗಿಂತ ಮುಂಚೆ ನಾನು ಪ್ಲಾನ್ ಮಾಡಿದ್ದೆ ಹೊಸಬ್ರ ಜೊತೆನೇ ಮಾಡಬೇಕು ಅಂತ. ಹಂಗಂತ ಅವ್ರು ಬಂದರೆ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಸದ್ಯಕ್ಕೆ ನನ್ಗೆ ಹೊಸಬ್ರ ಜೊತೆ ಕಂಫರ್ಟಬಲ್ ಆಗಿದೆ. ಸೊ ಏನು ಹೇಳಿದ್ರು, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನನ್ನ ಟೀಮ್ಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.